ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿರೋದು. ಜೈಲಿನ ಒಳಗಡೆ ಒಂದು ಒಳ ಸಂದರ್ಶನಕ್ಕೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಏನು ನಟ ದರ್ಶನ್ ಅವರು ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ಒಂದು ಅರ್ಜಿಯನ್ನು ಕೂಡ ಈಗ ಕೋರ್ಟ್ ಪುರಸ್ಕಾರ ಮಾಡಿದೆ. ಹಾಗಾದರೆ ಏನದು ವಿಚಾರ, ಏನದು ಒಳ ಸಂದರ್ಶನಕ್ಕೆ ಅರ್ಜಿ ಏನು ವಿಚಾರ ಅಂತೀರಾ? ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ವೀಕ್ಷಕರೇ, ನಟ ದರ್ಶನ್ಗೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪರಪ್ನಗರ ಜೈಲಿನಲ್ಲಿರುವಂಥದ್ದು. ಈಗಾಗಲೇ ಕಳೆದ 9 ತಿಂಗಳಿಂದ ನಟ ದರ್ಶನ್ ಜೈಲಿನಲ್ಲಿದ್ದರೆ, ಈ ನಡುವೆ ಅವರು ಏನು ಜೈಲಿನ ಒಳಗಡೆ ಒಂದು ಒಳ ಸಂದರ್ಶನಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿ ಒಂದು ಸೆಷನ್ ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಇದೀಗ ಈ ಒಂದು ಅರ್ಜಿಯನ್ನು ಕೂಡ ವಿಚಾರಣೆ ಮಾಡಿದಂಥ ಕೋರ್ಟ್ ಆ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿತ್ತು. ಈಗ ಇವತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೂಡ ಈಗ ಕೋರ್ಟ್ ಹೊರಡಿಸಿದ್ದು. ಏನು ಜೈಲಿನ ಸೂಪರಿಂಟೆಂಡೆಂಟ್ ಏನಿದ್ರೆ ಅವರು ಒಂದು ಒಪ್ಪಿಗೆ ಕೊಟ್ಟರೆ ಜೈಲಿನಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶ ಕೊಡ್ಬೋದು ಅಂತೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಈ ಮೂಲಕವಾಗಿ ಏನು ಕೋರ್ಟ್ಗೆ ಏನಿದೆ ಆ ಒಂದು ಏನು ದರ್ಶನ್ ಮಾಡಿದಂಥ ಮನವಿ ಏನಿತ್ತು, ಆ ಒಂದು ಮನವಿಯನ್ನು ಈಗ ಜೈಲಿನ ಅಧಿಕಾರಿಗಳ ಒಂದು ಅಂಗಳಕ್ಕೆ ಈಗ ಬಂದಿರೋದು. ಜೈಲಿನ ಅಧಿಕಾರಿಗಳು ಏನಾದರೂ ಒಳ ಸಂದರ್ಶನಕ್ಕೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಅವಕಾಶ ಇದೆ ಅನ್ನೋದಾದರೆ ಅವರು ಒಂದು ಅವಕಾಶವನ್ನು ಕೊಡ್ಬೋದು, ಅಥವಾ ಜೈಲಿನ ಅಧಿಕಾರಿಗಳು ಒಪ್ಪದೇ ಇದ್ದರೆ ಅದನ್ನು ಆ ಒಂದು ನಿರ್ಧಾರವನ್ನು ಅವರೇ ಕೈಗೊಳ್ಳೋದಕ್ಕೆ ಒಂದು ಆದೇಶವನ್ನು ಕೂಡ ಈಗ ಕೋರ್ಟ್ ಮಾಡಿರೋದು. ಆ ಮೂಲಕವಾಗಿ ನಟ ದರ್ಶನ್ ಈಗ ಜೈಲಿನ ಅಧಿಕಾರಿಗಳ ಬಳಿ ಒಂದು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಒಳ ಸಂದರ್ಶನಕ್ಕೆ ಕುಟುಂಬಸ್ಥರು ಬಂದ ಸಂದರ್ಭದಲ್ಲಿ ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನು ಕೊಡಬೇಕು, ಅಥವಾ ವಕೀಲರು ಬಂದಾಗ ಅವರನ್ನು ಭೇಟಿಯಾಗೋದಕ್ಕೆ ಒಂದು ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವಂತೆ ಒಂದು ಅರ್ಜಿಯನ್ನು ಅಥವಾ ಮನವಿಯನ್ನು ಜೈಲಿನ ಸೂಪರಿಂಟೆಂಡೆಂಟ್ ಅಥವಾ ಹಿರಿಯ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಅದನ್ನು ಪರಿಗಣನೆ ಮಾಡ್ತಾರೆ. ಆನಂತರ ಜೈಲಿನ ಮ್ಯಾನ್ಯಲ್ ಪ್ರಕಾರ ಯಾವುದೇ ಒಂದು ಆರೋಪಿ ಅಥವಾ ಕೈದಿಗಳಿಗೆ ಒಳ ಸಂದರ್ಶನಕ್ಕೆ ಒಂದು ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ, ಆ ಬಳಿಕ ಅದಕ್ಕೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದನ್ನ ಜೈಲಿನ ಅಧಿಕಾರಿಗಳು ನಿರ್ಧಾರವನ್ನು ಮಾಡ್ತಾರೆ. ಸದ್ಯ ಈಗ ಏನು ನಟ ದರ್ಶನ್ ಏನಿದ್ರೆ ಅವರು ಒಂದು ತಮ್ಮ ಕುಟುಂಬಸ್ಥರು ಜೈಲಿಗೆ ಬಂದ ಸಂದರ್ಭದಲ್ಲಿ ಏನು ಒಳ ಸಂದರ್ಶನದಲ್ಲಿ ಒಂದು ಅವಕಾಶವನ್ನು ಕೊಡಬೇಕು, ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಒಂದು ಕೋರ್ಟ್ನಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಇನ್ನು ಮುಂದೆ ಅವರು ಪರಪ್ಪನಗರ ಜೈಲಿನಲ್ಲಿರುವಂತಹ ಸೂಪರಿಂಟೆಂಡೆಂಟ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಜೈಲಿನ ಹಿರಿಯ ಅಧಿಕಾರಿಗಳೇನಿದ್ರೆ ಅವರಿಗೆ ಒಂದು ಅರ್ಜಿಯನ್ನು ಮಾಡಿ ಅವರ ಮುಂದೆ ಈ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಆಗ ಅಲ್ಲಿರುವಂತಹ ಅಧಿಕಾರಿಗಳು ಅದನ್ನ ಜೈಲಿನ ನಿಯಮಾವಳಿಗಳೇನಿದೆ, ಆ ಒಂದು ಬುಕ್ಸ್ ಏನಿದೆ ಅದನ್ನ ರೆಫರ್ ಮಾಡಿ ಅದರಲ್ಲಿ ಯಾವ್ಯಾವ ಒಂದು ಕೈದಿಗಳಿಗೆ ಯಾವ್ಯಾವ ಒಂದು ಅವಕಾಶಗಳಿದೆ ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲನೆ ಕೂಡ ಮಾಡ್ತಾರೆ. ನಂತರ ಮ್ಯಾನ್ಯಲ್ನಲ್ಲಿ ಈ ರೀತಿ ಏನು ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿಯ ಒಂದು ಅವಕಾಶ ಇದೆ, ಅವರಿಗೆ ಏನು ಒಳ ಸಂದರ್ಶನಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಆ ನಂತರ ಅದನ್ನ ನಿರ್ಧಾರವನ್ನು ಕೈಗೊಳ್ತಾರೆ. ಸದ್ಯ ಈಗಾಗಲೇ ಈ ಒಂದು ಆದೇಶದಿಂದ ಈಗ ನಟ ದರ್ಶನ್ ಕೂಡ ಇನ್ನು ಮುಂದೆ ಜೈಲಿನ ಅಧಿಕಾರಿಗಳ ಬಳಿ ಒಂದು ಅರ್ಜಿ ಸಲ್ಲಿಸೋದು ಕೂಡ ಒಂದು ಅವರು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಏನು ಈಗಾಗಲೇ ಜಾಮೀನು ಪಡೆದು ಹೊರಗಡೆ ಇರುವಂಥ ಒಂದು 5 ಮಂದಿ ಆರೋಪಿಗಳಿಂದಿದ್ರೆ ಅವರ ಒಂದು ಬೇಲ್ ಅರ್ಜಿಯನ್ನು ಬೇಲನ್ನು ರದ್ದು ಮಾಡಬೇಕು ಅಂತೇಳಿ ಈಗ ಪ್ರಾಸಿಕ್ಯೂಷನ್ ಕೂಡ ಒಂದು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆ ಕೂಡ ಇರುವಂಥದ್ದು. ಮತ್ತು ಈ ಒಂದು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಆರೋಪಿಗಳ ಪರ ವಕೀಲರಿಗೆ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಒಂದು ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈಗ ಈ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು. ನಂತರ ನ್ಯಾಯಾಧೀಶರು ಕೂಡ ಈ ಒಂದು ಅರ್ಜಿಯನ್ನು ಏಪ್ರಿಲ್ 2ನೇ ತಾರೀಕು ವಿಚಾರಣೆ ಮಾಡೋದಕ್ಕೆ ಒಂದು ನಿಗದಿಯನ್ನು ಕೂಡ ಮಾಡಿರುವಂಥದ್ದು. ಸದ್ಯ ಈಗಾಗಲೇ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಕೂಡ ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇದೆ. ಪ್ರತಿ ಸೋಮವಾರ ಮತ್ತು ಮಂಗಳವಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಕೂಡ ನಡೀತಾ ಇರೋದ್ರಿಂದ ಅಲ್ಲಿ ಪ್ರತಿಯೊಬ್ಬ ಸಾಕ್ಷಿಗಳಿಗೂ ಕೂಡ ಒಂದು ಸಮನ್ಸನ್ನು ಕೊಟ್ಟು ಅವರನ್ನು ಕೋರ್ಟ್ಗೆ ಕರೆಸಿ ಅಲ್ಲಿ ವಿಚಾರಣೆ ಮಾಡೋದು ಮತ್ತು ಸಾಕ್ಷಿಗಳ ಒಂದು ಹೇಳಿಕೆ ದಾಖಲು ಮಾಡುವಂಥ ಕೆಲಸ ಕೂಡ ಈಗ ನಡೀತಾ ಇದೆ. ಸದ್ಯ ಇವತ್ತು ಮತ್ತೆ ಸೋಮವಾರ ಮತ್ತು ಮಂಗಳವಾರ ಪ್ರತಿ ವಾರ 2 ದಿನಗಳ ಕಾಲ ಈ ಒಂದು ವಿಚಾರಣೆ ಕೂಡ ನಡೀತಾ ಇದೆ. ಮತ್ತು ಈ ಒಂದು ವಿಚಾರಣೆ ಸಂದರ್ಭದಲ್ಲೂ ಕೂಡ ಜೈಲಿನಲ್ಲಿರುವಂಥ ನಟ ದರ್ಶನ್ ಇರ್ಬೋದು ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳು ಕೂಡ ನಿತ್ಯ ಹಾಜರಾಗ್ತಾರೆ. ಮತ್ತು ಇನ್ನು ಉಳಿದ ಆರೋಪಿಗಳೇನಿದ್ರೆ ಅವರು ಕೂಡ ಪ್ರತಿನಿತ್ಯ ವಿಚಾರಣೆ ಸಂದರ್ಭದಲ್ಲಿ ಅವರು ಕೂಡ ಕೋರ್ಟ್ಗೆ ಹಾಜರಾಗಿ ತಮ್ಮ ಹಾಜರಾತಿಯನ್ನು ಕೂಡ ಸಲ್ಲಿಕೆ ಮಾಡ್ತಿರೋದು. ಸದ್ಯ ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಜೈಲಿನಲ್ಲಿರುವಂಥ ನಟ ದರ್ಶನ್ ತಮ್ಮನ್ನು ಭೇಟಿಗೆ ಬರುವಂಥ ಒಂದು ವ್ಯಕ್ತಿಗಳಿರ್ಬೋದು ಮತ್ತು ಮನೆಯವರು ಇರ್ಬೋದು ಅಥವಾ ವಕೀಲರು ಏನಿದ್ರೆ ಅವ್ರು ಬಂದ ಸಂದರ್ಭದಲ್ಲಿ ಅವರನ್ನು ಒಳ ಸಂದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೂಡ ಒಂದು ರಿಕ್ವೆಸ್ಟ್ ಕೂಡ ಎತ್ತಿದ್ರು. ಸದ್ಯ ಈ ಒಂದು ವಿಚಾರ ಈಗ ಜೈಲಿನ ಅಧಿಕಾರಿಗಳ ಒಂದು ಅಂಗಳಕ್ಕೆ ತಲುಪಿದ್ದು ಅವರು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ,
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.